तेजस्विनावधीतमस्तु मा विद्विषावहै। ओम शांति शांति शांति। ओम पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಅಡಿದಾಬರಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಅಡಿದಾಬರಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಸಂಚಾರಿ ಸಂತರೆಂದು ಪ್ರಖ್ಯಾತರಾಗಿರುವ ಸದ್ಗುರುದೇವರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಜಗದೊಡೆಯನಾದ ಮುಮುಕ್ಷಳ ಹಿತಚಿಂತಕನಾದ ಶ್ರೀಕೃಷ್ಣ ಪರಮಾತ್ಮನ ಅಡಿದಾಬರಗಳಲ್ಲಿ ಶತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಸಂತ ಮಹಂತರ ಅಡಿದಾಬರಗಳಲ್ಲಿ ಋಷಿಮುನಿಗಳ ಅಡಿದಾಬರಗಳಲ್ಲಿ ತಮ್ಮೆಲ್ಲರ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ತಮ್ಮ ಉಪದೇಶಾಮೃತವನ್ನ, ಗೀತಾ ಉಪದೇಶವನ್ನ ಹೇಳ್ತಾ ಬಂದ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂ ತಪ. ಭಗವಂತ ಹೇಳಿದ, ಹೇ ಪರಂ ತಪ ಅರ್ಜುನ, ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ. ನೀನ್ ತಿಳ್ಕೊಂಡಿ ಇದೇ ಜನ್ಮ ಒಂದೇ ಅಂತ ನೀ ತಿಳ್ಕೊಂಡಿಯಲ್ಲ, ಇಂಥ ಜನ್ಮಗಳು ಸಾಕಷ್ಟು ಆಗಿ ಹೋಗಿವೆ. ಅವೆಲ್ಲವೂ ನಿನಗೆ ಅರಿವಿಲ್ಲ. ಆ ಜನ್ಮಗಳು ಕಳೆದು ಹೋಗ್ಯವಲ್ಲ, ಆ ಜನ್ಮಗಳ ಅರಿವು ನಿನಗಿಲ್ಲ. ನಾನೆಲ್ಲ ಏನ್ ಮಾಡೇನ ಅವನ್ನ ಎಲ್ಲವನ್ನ ಅರಿತಿರುವೆ ನಾನು. ಪರಮಾತ್ಮ ಹೇಳ್ತ, ಆ ಜನ್ಮಗಳು ಎಷ್ಟು ಹೋಗ್ಯವಲ್ಲ, ಕೋಟಿ ಕೋಟಿ ಜನ್ಮಗಳು ಹೋಗ್ಯವಲ್ಲ. ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪಾರ ಯುಗದಲ್ಲಿ, ಕಲಿಯುಗದಲ್ಲಿ ಎಲ್ಲಾ ಹೋಗ್ಯವಲ್ಲ. ಎಷ್ಟೇ ಯುಗಗಳು ಹೋಗ್ಯವಲ್ಲ, ಆ ದೇಹಗಳು ಬೇರೆ ಬೇರೆ ಬಂದವಲ್ಲ. ಬಂದರೂ ಕೂಡ ನಿನಗೇನಾಗಿದೆ, ಅವುಗಳನ್ನ ನೀನು ಮರೆತಿರುವೆ. ನಾನೇನ್ ಮಾಡಿಲ್ಲ, ಎಂದೆಂದು ಮರ್ತಿಲ್ಲ ಅವನ್ನ. ಎಲ್ಲವೂ ಕೂಡ ಆ ಜನ್ಮಗಳಲ್ಲಿ ಏನಾಗಿದೆ, ಅಂತ ಜೀವನ ಆಗಿದೆ, ಅಂತ ಜನ್ಮದಲ್ಲಿ ಏನಾನ ಆಗಿ ಹುಟ್ಟೇವನ್ನೋದು ನನಗ್ ಗೊತ್ತಿದೆ. ನಿನಗೇನಿಲ್ಲ, ಗೊತ್ತಿಲ್ಲ. ಮರಣವೇ ಮುಗಿವಲ್ಲ, ಜನನವೇ ಮೊದಲಲ್ಲ. ತೆರೆಯ ಬೀಳೇಳುಗಳು ಕಾಲ ನದಿಯಳು.
ಪರಿಪರಿಯ ರೂಪು ತಳೆಯುವುದೊಂದೇ ವಾರಿ ಕಣ, ಪರಿದಾಟ ವದರಾಟ ಮರುಳ ಮುನಿಯ. ಮನುಷ್ಯನು ಸತ್ತು ಹೋಗುವುದೇ ಮುಕ್ತಾಯ ಅಲ್ಲ. ನೀ ಏನ್ ತಿಳ್ಕೊಂಡು ಈ ದೇಹವನ್ನ ಬಿಟ್ಟಾಗ ನನ್ನ ಜನ್ಮ ಇದು ಮುಕ್ತಾಯ ಅಂತ ನೀ ತಿಳ್ಕೊಂಡಿಯಲ್ಲ, ಅದು ಮುಕ್ತಾಯ ಅಲ್ಲ. ಮತ್ತ ಅವನು ಹುಟ್ಟುವುದು ಅವನ ಮೊದಲು ಅಲ್ಲ. ಕಾಲವೆಂಬ ನದಿಯೊಳಗೆ ಅಲೆಗಳು ಎತ್ತು ಬೀಳುವಂತೆ ಹುಟ್ಟು ಮತ್ತು ಸಾವುಗಳು. ಈ ಹೆಂಗ ಸಮುದ್ರದಲ್ಲೇ ನೀರು ಗಾಳಿ ಬಿಟ್ಟಾಗ ಅಲೆಯಲ್ಲಿ ಅಲೆಗಳು ಎದ್ದು ಆ ಅಲೆಗಳು ಆ ಸಮುದ್ರದ ನೀರಿನೊಳಗೆ ಕೂಡುವಂತೆ. ಹೆಂಗದವ ನೀರಿದ್ದಾಗ ಅಲೆಗಳು, ನೀರಿಲ್ಲದೆ ಸಮುದ್ರದಲ್ಲಿ ಅಲೆಗಳು ಹೇಳ್ತವೇನೋ? ಹೇಳುವುದಿಲ್ಲ. ಅದರಂತೆ ಒಂದೇ ನೀರಿನ ವಾರಿಕಣವು ವಿಧ ವಿಧವಾಗಿ ಆಕಾರಗಳನ್ನ ಧರಿಸಿಕೊಂಡು ಬರ್ತದಷ್ಟೇ ಅದರ ಆಟ, ಒಂದು ಒದ್ದಾಟ. ಇಲ್ಲಿಯವರೆಗೆ ನನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ, ನಿನ್ನ ಜನ್ಮಗಳು ಕೂಡ ಆಗಿ ಹೋಗಿವೆ ಎನ್ನುವ ಮಾತನ್ನ ಕೇಳಿ ತನ್ನ ಜನ್ಮಗಳು ಹೇಗಾಗ್ತವ ಮತ್ತ ಅದು ಇದರ ಜನ್ಮಗಳಿಂದ ಹೇಗೆ ಭಿನ್ನ ಎನ್ನುವುದನ್ನ ಏನ್ ಮಾಡಕತ್ತಾನ ಪರಮಾತ್ಮ ಹೇಳಕತ್ತಾನ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೂಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಇದನ್ನ ನೀ ಲಕ್ಷ್ಯದಾಗಿಟ್ಕೋ ಅರ್ಜುನ, ಮರಿಬೇಡ. ಅಜಃ ಅಪಿ ಸನ್ನವ್ಯ ಅಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರಃ ಅಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಅಹಂ ನಾನು, ಅಜಃ ಅಜನ್ಮ ಮತ್ತ ಅವ್ಯಯಾತ್ಮ ಅವಿನಾಶಿ ಸ್ವರೂಪನು. ನಾ ಹೆಂಗದೇನೆ ಸ್ವರೂಪ ಅವಿನಾಶಿ ಸ್ವರೂಪ ನಾನದೇನೆ. ಸಂ ಅಪಿ ಅವಿನಾಶಿ ಸ್ವರೂಪ ಇದ್ದರೂ ಕೂಡ, ಅವಿನಾಶಿ ಸ್ವರೂಪ ಆಗಿದ್ದರೂ ಕೂಡ ಭೂತಾನ ಸಮಸ್ತ ಪ್ರಾಣಿಗಳ ಈಶ್ವರ ಈಶ್ವರ. ಸಂ ಅಪಿ ಈಶ್ವರನಾಗಿದ್ದುಕೊಂಡು ಆದರೂ ಕೂಡ ಸ್ವಾಂ ನನ್ನ ಪ್ರಕೃತಿಯನ್ನ ಅಧಿಷ್ಠಾಯ ಆಧೀನ ಮಾಡಿಕೊಂಡು ಆತ್ಮ ಮಾಯಯ ನನ್ನ ಯೋಗ ಮಾಯೆಯಿಂದ ಸಂಭವಾಮಿ ಪ್ರಕಟನಾಗುತ್ತೇನೆ. ಮಾಯೆ ನನ್ನಲ್ಲಿ ಇದೆ. ಅಜಃ ಅಜ ಅಂತ ಹೇಳಿದ್ನಲ್ಲ, ಅನಾವಿರ್ಭೂತಃ ಅಜಃ ಪ್ರಕಟವಾಗದಿರುವುದು. ನನ್ನ ನಿಜವಾದ ಸ್ವರೂಪ ಅಲ್ಲೇನಿದೆ, ನಿರಾಕಾರ ಸ್ವರೂಪ ಪ್ರಕಟವಾಗದಿರುವುದು. ಅವ್ಯಯ ಆದ್ಯಂತರಹಿತ ಅವ್ಯಯ ಆದಿ ಅಂತ್ಯಗಳಿಲ್ಲದ್ದು ಯಾವುದಿದೆಯಲ್ಲ ಅದು ಅವ್ಯಯ. ನನಗೆ ಹೆಂಗಿಲ್ಲ, ಅವ್ಯಯ ಸ್ವರೂಪ ನಾನು. ವ್ಯಯ ಆಗುವುದು ನನ್ನ ಸ್ವರೂಪದಲ್ಲಿ ಇಲ್ಲ. ಆದ್ಯಂತ ರಹಿತ ಸರ್ವ ವಿಕಾರ ಶೂನ್ಯ ಅವ್ಯಯ. ಸರ್ವ ವಿಕಾರಗಳಿಲ್ಲದ್ದು ಯಾವುದೈತಲ್ಲ ಅದು ಅವ್ಯಯ. ಆ ಸ್ವರೂಪ ನನ್ನ ಸ್ವರೂಪ, ಅದು ನಿನ್ನ ಸ್ವರೂಪ. ನಿನಗೇನಾಗಿದೆ? ಮರುವೆಯಾಗಿದೆ. ನನಗೇನಿಲ್ಲ. ಯಾವ ಜನ್ಮಗಳಲ್ಲಿ, ತ್ರೇತಾಯುಗ, ಕೃತಾಯುಗ, ದ್ವಾಪಾರ ಯುಗ, ಕಲಿಯುಗ ಎಲ್ಲೇ ಬಂದರು, ಯುಗದಲ್ಲಿ ಯುಗಗಳಲ್ಲಿ ಬಂದರೂ ಕೂಡ ನನಗೇನಿಲ್ಲ, ಮರುವೆ ನನಗಿಲ್ಲ.
ನ ವಿದ್ಯತೆ ವ್ಯಯೋ ವಿನಾಶೋ ಧರ್ಮತಃ ಸ್ವರೂಪತಃ ವಯಃ ವತಃ ಯಸ್ಯ ಸಹ. ಧರ್ಮ ರೂಪದಿಂದಾಗಲಿ, ಸ್ವರೂಪದಿಂದಾಗಲಿ, ಅವಯವ ರೂಪದಿಂದಾಗಲಿ ವಿಶೇಷವಾಗಿ ನಾಶವಾಗುವ ತನವು ಯಾವುದಕ್ಕೆ ಇಲ್ಲವೋ ಅದು ಅವ್ಯಯ, ಅದು ನನ್ನ ಸ್ವರೂಪ, ಅದು ನಿನ್ನ ಸ್ವರೂಪ. ಇದನ್ನೇ ಚೆನ್ನಾಗಿ ತಿಳ್ಕೊ. ಸದೃಶಂ ತ್ರಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿಷು ವಚನೇಶು ಚ ಸರ್ವೇಷು ಯನ್ನವ್ಯೇತಿ ತದವ್ಯಯಂ. ಸದೃಶಂ ತ್ರಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿಷು ವಚನೇಷು ಚ ಸರ್ವೇಷು ಯತ್ ನ ವೇತಿ ತತ್ ಅವ್ಯಯಂ. ಮೂರು ಲಿಂಗಗಳಲ್ಲಿ ಯಾವುವು ಪುಲ್ಲಿಂಗ ಆಗಲಿ, ಸ್ತ್ರೀಲಿಂಗ ಆಗಲಿ, ನಪುಂಸಕ ಲಿಂಗಗಳಾಗಲಿ, ಎಲ್ಲಾ ವಿಭಕ್ತಿಗಳಾಗಲಿ, ಪ್ರಥಮ ವಿಭಕ್ತಿಯಾಗಲಿ, ಸಂಬೋಧನ ಪ್ರಥಮ ವಿಭಕ್ತಿಯಾಗಲಿ, ದ್ವಿತೀಯ ವಿಭಕ್ತಿಯಾಗಲಿ, ತೃತೀಯ ವಿಭಕ್ತಿಯಾಗಲಿ, ಚತುರ್ಥಿ ವಿಭಕ್ತಿಯಾಗಲಿ, ಪಂಚಮಿ ವಿಭಕ್ತಿಯಾಗಲಿ, ಷಷ್ಠಿ ವಿಭಕ್ತಿಯಾಗಲಿ, ಸಪ್ತಮಿ ವಿಭಕ್ತಿಯಾಗಲಿ, ಎಲ್ಲ ವಿಭಕ್ತಿಗಳಲ್ಲಿ ಮೂರು ವಚನಗಳಲ್ಲಿ ಯೋ ಏಕವಚನ, ದ್ವಿವಚನ, ಬಹುವಚನ, ಮೂರು ವಚನಗಳಲ್ಲಿ ಎಲ್ಲ ವಚನಗಳಲ್ಲಿ ಸಮಾನವಾಗಿರುವುದು ಯಾವುದೈತಲ್ಲ ಅದು ಅವ್ಯಯವಾಗಿ ಇರುವುದು, ಅದು ಅವ್ಯಯ. ಎಲ್ಲಾದರೂ ಕೂಡ ಅದಕ್ಕೆ ಮತ್ತೇನಿಲ್ಲ, ಬೇರೆ ವ್ಯವಹಾರ ಅದಕ್ಕಿಲ್ಲ. ಎದಕ್ಕ? ಅದು ನನ್ನ ಸ್ವರೂಪ. ಆತ್ಮ ಸ್ವರೂಪಂ, ತನ್ನ ಸ್ವರೂಪವು, ನಮ್ಮ ನಿಮ್ಮೆಲ್ಲರ ಸ್ವರೂಪ ಅದು ಆತ್ಮ ಸ್ವರೂಪ. ಜ್ಞಾನಾಧಿಕರಣಂ, ಜ್ಞಾನಕ್ಕೆ ಅಧಿಕರಣನಾದವನು ಆತ್ಮ. ಸರ್ವದೇಹೇಷು ಪೂರ್ಣ ಆತ್ಮ. ಸಕಲ ಜೀವಿಗಳು ಎಲ್ಲರ ಬದುಕಬೇಕಾತಂದ್ರ ಆತ್ಮ ಸ್ವರೂಪ ಇದ್ದಾಗ ಬದುಕ್ತದೆ. ಅದಕ್ಕ 84 ಲಕ್ಷ ಜೀವರಾಶಿ ಒಳಗ ಕೋಟಿ ಕೋಟಿ ದೇಹಗಳದವಲ್ಲ, ಆ ದೇಹದಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡವ ಅದು ನನ್ನ ಸ್ವರೂಪ. ಸರ್ವ ದೇಹೇಶು ಪೂರ್ಣ, ಸರ್ವ ಭೂತೇಶು ಗೂಢ. ಹೆಂಗದೇನೆ? ಎಲ್ಲಾ ಪ್ರಾಣಿಗಳಲ್ಲಿ, ಎಲ್ಲಾ ದೇಹಗಳಲ್ಲಿ ಎಷ್ಟು ದೇಹಗಳದವಲ್ಲ ಈ ಜಗತ್ತಿನೊಳಗ, ಎಲ್ಲಾ ದೇಹದಲ್ಲಿ ನಾನೇ ತುಂಬಿಕೊಂಡೇನಪ್ಪ ತಿಳ್ಕೊ. ಎಲ್ಲಾ ದೇಹಗಳಲ್ಲಿ ತುಂಬಿಕೊಂಡನಲ್ಲ ಅವನೇ ಆತ್ಮ ಸ್ವರೂಪ, ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಅಹಂ ಪ್ರತ್ಯಯ ವಿಷಯ, ನಾನು ಎಂಬುವ ಜ್ಞಾನಕ್ಕೆ ವಿಷಯನಾದವನು ಆತ್ಮ. ನಾವೆಲ್ಲರೂ ಕೂಡ ನಾನು ನಾನು ಅಂತೇವಲ್ಲ, ಈ ದೇಹ ನಾನಂತೇವಿ, ದೇಹ ನಾವಲ್ಲ. ಒಳಗಿರುವ ಆತ್ಮ ಚೇತನ ಇದೆಯಲ್ಲ ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಅದಕ್ಕ ಜ್ಞಾನಕ್ಕೆ ವಿಷಯನಾದವನು ಯಾರದನಲ್ಲ ಅವ ಆತ್ಮ ಅಂತ ತಿಳ್ಕೊ. ಮುಖ್ಯ ಪ್ರೀತ್ಯಾಶ್ರಯ ಇತಿ, ಮುಖ್ಯಗೆ ಪ್ರೀತಿಗೆ, ಮುಖ್ಯವಾದ ಪ್ರೀತಿಗೆ ವಿಷಯವಾದವನು ಯಾರು? ಅವ ಆತ್ಮ. ಸ್ವಯಂ ಪ್ರತೀತಿ ವಿಷಯ ಆತ್ಮ, ತನ್ನ ಜ್ಞಾನಕ್ಕೆ ತಾನೇ ವಿಷಯನು. ಅವನನ್ನ ಮತ್ತೆ ಯಾವುದು ಜ್ಞಾನದಿಂದ ಯಾವುದರ ಇದರಿಂದ ನಾ ತಿಳ್ಕೊಂತೇನಂದ್ರ ಅದನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಎಲ್ಲವೂ ಕೂಡ ಆತ್ಮ ಸ್ವರೂಪವನ್ನ ಬಿಟ್ಟಾಗ ಇವೆಲ್ಲವೂ ಏನದವ? ಜಡ ಸ್ವರೂಪದವ. ಜಡ ತನ್ನನ್ನ ತಾ ತಿಳಿಯುವ, ಬೇರೆದ್ದನ್ನ ತಿಳಿಯುವ ಅವಕ ಏನಿಲ್ಲ. ಆತ್ಮಜ್ಞಾನ ಆಗಲಿ ಬೇರೆ ವಿಷಯಗಳನ್ನಾಗಲಿ ಜಡ ವಸ್ತುಗಳಿಗೆ ತನ್ನನ್ನ ತಾನು ತಿಳಿಯುವ ಶಕ್ತಿ ಆ ಜಡ ವಸ್ತುಗಳಿಗೆ ಇಲ್ಲ. ಎಲ್ಲವನ್ನ ತಿಳಿಯುವ ಸ್ವರೂಪ ಅದು ನನ್ನ ಸ್ವರೂಪ, ನಾನೇ ಆತ್ಮ ಸ್ವರೂಪ.
ಪರಮ ಪ್ರೇಮಾಸ್ಪದಂ ಇತಿ, ಪರಮ ಪ್ರೀತಿಗೆ ಆಸ್ಪದನಾದವನು ಆತ್ಮ. ಎಲ್ಲದಕ್ಕೂ ಪ್ರೀತಿಗೆ ಏನೆಲ್ಲ ಪ್ರೀತಿ ಮಾಡ್ತೀವಲ್ಲ, ಆತ್ಮ ಸ್ವರೂಪ ಇದ್ದಾಗ ಅವನನ್ನ ಕುರಿತು ನಾವೆಲ್ಲರನ್ನ ನಾವು ಏನ್ ಮಾಡ್ತೀವಿ? ಪ್ರೀತಿಯನ್ನ ಮಾಡ್ತೀವಿ. ಎಲ್ಲ ದೇಹಗಳಲ್ಲಿ ತುಂಬಿಕೊಂಡಿರುವ ಆತ್ಮ ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಯಚ್ಚಾಪ್ನೋತಿ ಯದಾ ದತ್ತೆ ಹೆಚ್ಚಾತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವಸ್ತಸ್ಮಾದೇತದಾತ್ಮೇತಿ ಕಥ್ಯತೆ. ಯತ್ ಚ ಆಪ್ನೋತಿ ಯತ್ ಆದತ್ತೆ ಯತ್ ಚ ಅತ್ತಿ ವಿಷಯಾನ್ ಇಹ ಯತ್ ಚ ಅಸ್ಯ ಸಂತತಃ ಭಾವಃ ತಸ್ಮಾತ್ ಆತ್ಮ ಇತಿ ಕಥ್ಯತೆ. ಯಾವುದು ಎಲ್ಲವನ್ನ ವ್ಯಾಪಿಸುತ್ತದೆಯೋ ಅದು ಆತ್ಮ, ಯಾವುದು ಎಲ್ಲವನ್ನ ತೆಗೆದುಕೊಳ್ಳುತ್ತದೆಯೋ ಅದು ಆತ್ಮ, ಮತ್ತ ಇಲ್ಲಿ ಎಲ್ಲಾ ವಿಷಯಗಳನ್ನ ತಿನ್ನುತ್ತದೆಯೋ ಮತ್ತ ಯಾವುದಕ್ಕೆ ಯಾವಾಗಲೂ ಇರುವಿಕೆ ಇದೆಯೋ ಅಂತಹ ವಸ್ತು ಆತ್ಮ. ಇದನ್ನ ಯಾರು ಹೇಳ್ಯಾರ? ಬಲ್ಲವರು ಹೇಳ್ಯಾರ, ತಿಳಿದವರು ಹೇಳ್ಯಾರ, ಜ್ಞಾನಿಗಳು ಹೇಳ್ಯಾರ, ಋಷಿಗಳು ಹೇಳ್ಯಾರ. ಇದನ್ನ ನೀ ತಿಳ್ಕೋರಪ್ಪ ಅರ್ಜುನ ಅಂತ ಹೇಳಿ ಪರಮಾತ್ಮ ಹೇಳಕತ್ತೇನಲ್ಲ. ಈಶ್ವರ ನಿಯಂತ, ನಿಯಂತ್ರಿಸುವವನು ಯಾವದನಲ್ಲ ಅವ ಈಶ್ವರ ಅಂತ ನೀ ತಿಳ್ಕೋ. ಐಶ್ವರ್ಯಶಾಲಿ ಅವ ಐಶ್ವರ್ಯವಂತದನಂತ. ಯಾರೋ ಈಶ್ವರ ಏನೆಲ್ಲ ಕೊಟ್ಟಾನ ನಮ್ಮ ಜೀವನಕ್ಕೆ ಬದುಕುವಗೋಸ್ಕರವಾಗಿ, ಏನೆಲ್ಲ ಕೊಟ್ಟಾನಲ್ಲ. ಭೂಮಿಯೆಲ್ಲ ಏನೆಲ್ಲ ತುಂಬಿದ, ನೀರು ಕೊಟ್ಟ, ಗಾಳಿ ಕೊಟ್ಟ, ಎಲ್ಲ ಆಕಾಶ ಅವಕಾಶ ಮಾಡಿಕೊಟ್ಟ. ಯಾಕೆ? ನನ್ನ ಜೀವನದಲ್ಲಿ, ತನ್ನ ಜೀವನದಲ್ಲಿ ನನ್ನನ್ನ ಕುರಿತು ಚಿಂತನೆ ಮಾಡಿ ಬರ್ಲಿ ಎಲ್ಲ ಜೀವಿಗಳು ಅಂತ ಏನೆಲ್ಲ ಕೊಟ್ಟಾನಲ್ಲ. ಯಾರು? ಈಶ್ವರ. ಜಗದುತ್ಪತ್ತಿ ಸ್ಥಿತಿ ಸಂಹಾರ ಕರ್ತೇತಿ. ಜಗತ್ ಉತ್ಪತ್ತಿ ಸ್ಥಿತಿ ಸಂಹಾರ ಕರ್ತ ಇತಿ. ಜಗತ್ತನ್ನ ಉತ್ಪತ್ತಿ ಮಾಡುವ ವ್ಯವಸ್ಥೆನ ಐಶ್ವರ್ಯನಿಗಿದೆ, ಅದನ್ನ ಸಂಹಾರ ಮಾಡುವ ವ್ಯವಸ್ಥೆನೂ ಇದೆ, ಅದನ್ನ ರಕ್ಷಣೆ ಮಾಡುವ ವ್ಯವಸ್ಥೆ ಆ ಈಶ್ವರನಿಗಿದೆ. ಅಂತದ್ದು ಅವ ಜಗತ್ತನ್ನ ಹುಟ್ಟಿಸುವವನು ಅವನೇ, ಜಗತ್ತನ್ನ ಹುಟ್ಟಿದ್ದನ್ನ ಕಾಪಾಡುವವನು ಅವನೇ. ಆ ಕಾಪಾಡಿದಾಗ ಮತ್ತ ಹೊಳ್ಳಿ ಲಯವನ್ನ ಮಾಡುವವನು ಕೂಡ ಅವನೇ. ಅವ್ಯಾರು? ಅವ ಈಶ್ವರ ಅಂತ ನೀ ತಿಳ್ಕೊ. ಮಾಯಾ ವಿಶಿಷ್ಟ ಚೈತನ್ಯಂ ಈಶ್ವರ. ಮಾಯಾ ವಿಶಿಷ್ಟ ಚೈತನ್ಯ ಏನಿದೆಯಲ್ಲ ಅದು ಈಶ್ವರ ಸ್ವರೂಪ. ಅದನ್ನ ನೀ ತಿಳ್ಕೊ ಅರ್ಜುನ. ಮಾಯಾ ಪ್ರತಿಬಿಂಬಿತಂ ಚೈತನ್ಯಂ ಈಶ್ವರ. ಮಾಯೆಯಲ್ಲಿ ಪ್ರತಿಬಿಂಬಿತವಾದ ಚೈತನ್ಯವು ಏನಿದೆ ಅದು ಈಶ್ವರ. ನೀನದನ್ನ ಲಕ್ಷ್ಯ ಕೊಟ್ಟು ತಿಳ್ಕೊಂಡು ಸಮಷ್ಟಿ ಕಾರಣ ಶರೀರೋಪಹಿತಂ ಚೈತನ್ಯಂ. ಸರ್ವಕಾರಣ ಶರೀರಗಳ ಉಪಹಿತ ಚೈತನ್ಯ ಯಾವುದಿದೆಯಲ್ಲ ಅದನ್ನೇನಂತ ತಿಳ್ಕೊ? ಈಶ್ವರ ಅಂತ ತಿಳ್ಕೊ. ಪ್ರಕೃತಿ ಅಂತೂ ಕೂಡ ಶಬ್ದ ಪ್ರಯೋಗ ಮಾಡಿದ್ನಲ್ಲ ಪರಮಾತ್ಮ. ಏನಂತ ಪ್ರಯೋಗ ಮಾಡಿದ? ಪ್ರಾಚೀನ ಕರ್ಮ ಸಂಸ್ಕಾರಾಧೀನ ಸ್ವಭಾವ ಪ್ರಕೃತಿ. ಪ್ರಕೃತಿ ಸತ್ವಗುಣ, ರಜೋಗುಣ, ತಮೋಗುಣ ಈ ಮೊದಲು ಮಾಡಿಕೊಂಡು ಕರ್ಮಗಳ ಸಂಸ್ಕಾರಕ್ಕೆ ಒಳಪಟ್ಟ ಸ್ವಭಾವ ಏನಿದೆ ಅದು ಪ್ರಕೃತಿ ಅಂತ ನೀನು ತಿಳ್ಕೋ. ಅಜನ್ಯತ್ವೇ ಸತಿ ಜನಕತ್ವಂ ಇತಿ. ತಾನೇ ತಾನು ಹುಟ್ಟದೆ ಇದ್ದು ಹುಟ್ಟಿಸುವುದಕ್ಕೆ ಕಾರಣವಾದದ್ದು ಯಾವುದು ಅದು ಪ್ರಕೃತಿ ಅಂತ ತಿಳ್ಕೋ. ಮಾಯಾ ಪ್ರವಂಚನ, ಮಾಯಾ ಚೆನ್ನಾಗಿ ಮೋಸ ಮಾಡುವಿಕೆ ಯಾವುದರಲ್ಲಿದೆ? ಆ ಮಾಯೆಯಲ್ಲಿ ಇದೆ.
ಮಂತ್ರ ಬಲೇನ ವಿದ್ಯಮಾನ ವಸ್ತು ಪ್ರಕಾಶನಂ ಮಾಯಾ. ಮಂತ್ರದ ಬಲದಿಂದ ಇಲ್ಲದೇ ಇರುವ ವಸ್ತುಗಳನ್ನ ತೋರಿಸಿ, ಇಲ್ಲದ ವಸ್ತುಗಳನ್ನ ತೋರಿಸುವ ಶಕ್ತಿ ಯಾವುದಕ್ಕಿದೆ ಅಂದ್ರ ಮಾಯೆಗೆ ಇದೆ. ಎಲ್ಲಿದೆ ಅದು? ಆತ್ಮ ಚೈತನ್ಯದ ಆಶ್ರಯ ಪಡ್ಕೊಂಡು ಆತ್ಮನನ್ನ ಮುಚ್ಚಿ ಆತ್ಮ ಇಲ್ಲ ತಾನೇ ಇದೇನಂತೇಳಿ ತೋರಿಸುವ ಶಕ್ತಿ ಯಾವುದಕ್ಕಿದೆ? ಅದು ಮಾಯಾ. ಮನಸ್ಸಿಗೆ ಪ್ರಕಟ ಪಡಿಸುವಿಕೆ ಯಾವುದಿದೆಯಲ್ಲ ಅದು ಮಾಯಾ. ವಿಚಿತ್ರ ಕಾರ್ಯಕರಣ ಅಚಿಂತ್ಯ ಫಲಪ್ರದ ಸ್ವಪ್ನೇಂದ್ರಿಯ ಜಾಲವಲ್ಲೋಕೆ ತೇನ ಮಾಯಾ ಪ್ರಕೀರ್ತಿತ. ವಿಚಿತ್ರ ಕಾರ್ಯಕರಣ ಅಚಿಂತಿತ ಫಲಪ್ರದ ಸ್ವಪ್ನ ಇಂದ್ರಜಾಲವ ಲೋಕೆ ತೇನ ಮಾಯಾ ಪ್ರಕೀರ್ತಿತ. ವಿಚಿತ್ರವಾದ ಕಾರ್ಯಗಳಿಗೆ ಕಾರಣವಾಗಿರುವ ಚಿಂತಿತವಲ್ಲದ ಕಲ್ಪನೆಗೆ ಮೀರಿದ ಫಲಗಳನ್ನ ತಂದು ಕೊಡುವುದು ಯಾವುದರಂತೆ? ಸ್ವಪ್ನ ಪದಾರ್ಥಗಳಂತೆ. ಇದು ಇಂದ್ರ ಜಾಲಿಕನಂತೆ. ತೋರಿಸುವ ಪದಾರ್ಥಗಳ ಸ್ವಭಾವವುಳ್ಳದ್ದು ಯಾವುದಕ್ಕಿದೆಯಲ್ಲ ಅದು ಮಾಯಾ ಅಂತ ನೀನು ತಿಳ್ಕೋ. ಲೋಕದೊಳಗ ಮಾಯಾ ಎಂದು ವಿಶೇಷವಾಗಿ ಹೇಳಲ್ಪಟ್ಟಿದೆಯಲ್ಲ ಅದು ಮಾಯಾ ಅಂತ ನೀನು ತಿಳ್ಕೋ. ನನಗೆ ಹುಟ್ಟೆಂಬುದು ಇಲ್ಲ, ಹೇ ಅರ್ಜುನ ನನಗೇನಿಲ್ಲ. ಹುಟ್ಟು ಮತ್ತು ಸಾವು ಎಂಬುದು ನನಗೆ ಇಲ್ಲ. ನನ್ನ ದೇಹಕ್ಕೂ ಕೂಡ ಸಾವಿಲ್ಲ. ನಾನು ಎಲ್ಲ ಜೀವಿಗಳ ಒಡೆಯರಿಗೂ ಒಡೆಯ. ನಾ ಹೆಂಗದೇನೆ? ಎಲ್ಲರಿಗೂ ಕೂಡ ನಾನೇ ಒಡೆಯಾಗೇನೆ. ಆದರೂ ಕೂಡ ನನ್ನ ಬಯಕೆಯಲ್ಲಿ ಪ್ರಕೃತಿ ಮಾಯವಾದ ಶರೀರವನ್ನ ಹೊಕ್ಕು ಜ್ಞಾನ ಸ್ವರೂಪದಿಂದ ನನ್ನ ಸಹಜ ಸ್ವಭಾವವನ್ನಾಧರಿಸಿ ನಿನ್ನಿಚ್ಛೆಯಿಂದಲೇ ಮೂಡಿ ಬರುವೆ. ಹಂಗ ಇಚ್ಛೆ ಇದ್ದೇನೆ ಆಚರಣಾಗಿ ನಾನು ಮೂಡಿ ಬರ್ತೇನೆ ಅಂತೇಳಿ ಪರಮಾತ್ಮ ಹೇಳ್ತಾನಲ್ಲ. ಸಮಸ್ತ ಜೀವ ಜಾತದ ಒಡೆಯನಾದ ಭಗವಂತ ಅನೇಕ ಬಾರಿ ಭೂಮಿಗೆ ಇಳಿದು ಬರ್ತಾನ. ಆತನಿಗೆ ಹುಟ್ಟು ಅನ್ನುವುದು ಇಲ್ಲ. ಯಾರಿಗೆ? ಆ ಭಗವಂತನಿಗೆ. ಏನಿಲ್ಲ ಅವನಿಗೆ? ಹುಟ್ಟು ಇಲ್ಲ, ಸಾವು ಅವನಿಗೆ ಇಲ್ಲ. ಆದರೂ ಹುಟ್ಟಿ ಬರ್ತಾನ. ಆತ ಹೆಂಗದನ? ಅವ್ಯಯ ಸ್ವರೂಪದನ. ನಮ್ಮ ನಿಮ್ಮೆಲ್ಲರ ಸ್ವರೂಪ ಹೇಗಿದೆ? ಅದು ಅವ್ಯಯ ಸ್ವರೂಪ. ಆತ ನಶ್ವರವಾದ ದೇಹವನ್ನ ಹೊತ್ತು ಹುಟ್ಟುವುದಿಲ್ಲ. ನಮ್ಮ ದೇಹ ನಶ್ವರ ಇದೆ. ಈ ದೇಹ ಪಂಚಮಹಾಭೂತಗಳಿಂದ ಆದ ಈ ಶರೀರ ಇದು ಹೆಂಗಿದೆ? ಒಂದು ಸಲ ಇದ್ದು ಇನ್ನೊಂದು ಸಲ ಇರಲಾರದಂತಕ್ಕದ್ದಲ್ಲ. ಇದು ನಶ್ವರವಾದ ದೇಹ. ನಮ್ಮಂತೆ ಅವ ಈ ನಶ್ವರವಾದ ದೇಹವನ್ನ ಹೊತ್ತುಕೊಂಡು ಹುಟ್ಟುವುದಿಲ್ಲ. ದೇಹದ ಮೂಲಕ ಹುಟ್ಟು ಸಾವು ಭಗವಂತನಿಗೆ ಇಲ್ಲ. ಆ ಅವ್ಯಯ ಸ್ವರೂಪನಾದ ಪರಮಾತ್ಮನಿಗೇನಿಲ್ಲ? ಹುಟ್ಟು ಸಾವುಗಳು ಅವನಿಗಿಲ್ಲ. ಯಾಕಿಲ್ಲ? ಅವರೆಲ್ಲರೂ ಅವತಾರಿಕ ಪುರುಷರಲ್ಲ. ಇಲ್ಲಿ ಬಂದಿರುವ ಆತ್ಮ ಮಾಯೆಯ ಅನ್ನುವ ಪದಕ್ಕೆ ಅನೇಕ ಅರ್ಥಗಳನ್ನ ಕೊಟ್ಟಾರೆ. ಏನಂತಾರ ಅವರು? ಜೀವಕ್ಕೆ ಕವಿದ ಮೋಹದ ಪರದೆ ಆತ್ಮ ಮಾಯೆ. ಏನಂತಾರ ಅವರು? ಜೀವಕ್ಕೆ ಕವಿದ ಮೋಹದ ಪರದೆ ಆತ್ಮ ಮಾಯೆ. ಭಗವಂತನ ಮಹಿಮೆ ಆತ್ಮ ಮಾಯೆ. ಭಗವಂತನ ಸ್ವಂತ ಇಚ್ಛೆ ಹಾಗೂ ಜ್ಞಾನ ಆತ್ಮ ಮಾಯೆ. ಭಗವಂತ ಭೂಮಿಗೆ ಇಳಿದು ಬರುವುದು ಆತನ ಜ್ಞಾನದ ಮಹಿಮೆಯಿಂದ ಹೊರತು ಯಾವುದೋ ಮಾಯೆಯ ಅಧೀನವಾಗಿ ಅಲ್ಲ. ಭಗವಂತ ತನ್ನ ಭಕ್ತರ ಕಳಕಳೆಯನ್ನ ಈಡೇರಿಸುವುದಕ್ಕೋಸ್ಕರ ಇಚ್ಛಾಪೂರ್ವಕವಾಗಿ ತಾನೇ ನಿರ್ಮಿಸಿದವ ಪ್ರಕೃತಿಯನ್ನ ಮಾಧ್ಯಮವಾಗಿ ಬಳಸಿ ಇಳಿದು ಬರ್ತಾನೆ. ಯಾರಲ್ಲಿದೆ ಅದು ಪ್ರಕೃತಿ? ಆ ಪರಮಾತ್ಮನ ಅವನ ಆಧೀನದಲ್ಲಿ. ಅವನ ಸತ್ಯ ಪಡಕೊಂಡು
ವ್ಯವಹಾರ ಅವ ಹೇಳಿದಂತೆ ಮಾಡ್ತದಂತ. ಅದಕ್ಕ ಹೇಳ್ಯಾನ ಮುಂದ, ಮಮ ಮಾಯಾ ದುರತ್ಯಯ, ನನ್ನ ಮಾಯೆಯನ್ನ ದಾಟುವುದು ಅಷ್ಟು ಸುಲಭ ಇಲ್ಲವ. ಅದಕ್ಕ ತಾನೇ ನಿರ್ಮಿಸಿರವ ಪ್ರಕೃತಿಯನ್ನ ಮಾಧ್ಯಮವಾಗಿ ಬಳಸಿ ಇಳಿದು ಕೂಡ ತಾನೇ ಬರ್ತಾನ. ಇದೇನಿದೆ ಆತನ ಮಹಿಮೆ. ಮೋಹದ ಪರದೆಯಲ್ಲಿ ಬದುಕುವ ನಮಗೆ ಇದು ಒಂದು ಸಾಮಾನ್ಯ ಹುಟ್ಟು ಎನ್ನುವಂತೆ ಕಾಣ್ತಾ ಇದೆ. ಯಾಕಂದ್ರ ನಮಗೆ ಆತನ ಜ್ಞಾನಾನಂದಮಯ ಶರೀರವನ್ನ ಕಾಣಲು ಸಾಧ್ಯ ಇಲ್ಲ. ಎಲ್ಲಿವರೆಗೆ ಈ ದೇಹವೇ ನಾನು, ಈ ಇಂದ್ರಿಯಗಳ ನಾನು, ಈ ಮನಸ್ಸು ನಾನು, ಬುದ್ಧಿಯೇ ನಾನು ಅಂತ ನಾವು ಕುಂತೀವಿ ಅಂದ್ರ ಅಂತ ಜ್ಞಾನಾನಂದಮಯ ಶರೀರವನ್ನ ಕಾಣಲು ಸಾಧ್ಯ ಇಲ್ಲ. ನಮಗೆ ಸ್ವಯಂ ನಮ್ಮ ಜೀವನ ಸ್ವರೂಪದ ಅರಿವೇ ಇಲ್ಲ. ಎಲ್ಲೇ ಈ ಮಾನವ ದೇಹವನ್ನ ನಾವು ಧಾರಣ ಮಾಡಿಕೊಂಡಾಗ ಈ ದೇಹವೇ ನಾನು, ಇದರದಷ್ಟ ಗೊತ್ತೈತೆ ನಮಗ. ಅದರ ಆಚೆ ಯಾಕ ಸ್ಥೂಲ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಆಚೆಗಡೆ ದಾಟಬೇಕು. ನಾವ್ ಇದ್ರಾಗ ಇಲ್ಲೇ ಇದೆ ನಾವಂತ ಕುಂತೀವಿ ಅಂದ್ರ ಅಂತ ಜ್ಞಾನಾನಂದಮಯ ಶರೀರವನ್ನ, ಅಂತ ಭಗವಂತನನ್ನ ನಮಗೆ ಕಾಣಲಿಕ್ಕೆ ಆಗುವುದಿಲ್ಲ. ಅದಕ್ಕ ಜೀವನ ಅರಿವೇ ಇಲ್ಲ. ಹೀಗಿರುವಾಗ ಭಗವಂತನನ್ನ ಅರಿಯುವುದು ಸಾಧ್ಯವೇ? ಪರಮಾತ್ಮನನ್ನ ತಿಳಿಯಲಿಕ್ಕೆ, ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಲಿಕ್ಕೆ ಇದು ಸಾಧ್ಯವೇ? ಈ ಕಾರಣದಿಂದ ನಮಗ ಭಗವಂತ ಪಾಂಚಭೌತಿಕ ಶರೀರದವನಂತೆ ಕಾಣ್ತಾನ. ನಮಗೆ ತಿಳಿದಂತೆ ಕೆಲವು ಪ್ರಾಣಿಗಳಿಗೆ ಬಣ್ಣ ಕಾಣುವುದಿಲ್ಲ, ಅವುಗಳ ಕಣ್ಣಿಗೆ ಆ ಶಕ್ತಿ ಇಲ್ಲ. ಅದಕ್ಕ ಎಲ್ಲವೂ ಕಪ್ಪು ಬಿಳುಪಾದರೆ ನಿಜವಾಗಿ ಪ್ರಪಂಚದಲ್ಲಿ ಬಣ್ಣವಿದೆ. ಆ ಪ್ರಾಣಿಗಳಿಗೆ ಬಣ್ಣ ಗ್ರಹಿಸುವ ಶಕ್ತಿ ಇಲ್ಲ. ಅಷ್ಟೇ ಹಾಗೆ ಮೋಹದ ಪರದೆಯಲ್ಲಿ ಬದುಕುವ ನಮಗೆ ಭಗವಂತನ ಜ್ಞಾನಾನಂದ ಸ್ವರೂಪ ಶರೀರ ಕಾಣುವುದಿಲ್ಲ. ಬದಲಿಗೆ ಪಾಂಚಭೌತಿಕ ಶರೀರ ಹುಟ್ಟಿ ನಾಶವಾದದಂತೆ ಕಾಣ್ತದಲ್ಲ. ಆದರೆ ಮೂಲತಃ ಭಗವಂತನಿಗೆ ಹುಟ್ಟು ಇಲ್ಲ, ನಾಶವೂ ಇಲ್ಲ. ನಮ್ಮ ಆತ್ಮ ಸ್ವರೂಪಕ್ಕ ಹುಟ್ಟು ಇಲ್ಲ, ಅದಕ್ಕ ಸಾಯಿ ಇಲ್ಲ. ಆತ ತನ್ನ ಸಹಜ ಸ್ವಭಾವದಿಂದ ಸ್ವಇಚ್ಛೆಯಿಂದ ಮೂಡಿ ಬರ್ತಾನೆ. ಯಾರು? ಆ ಭಗವಂತ. ಯಾವ ಕಾರಣಕ್ಕೋಸ್ಕರ ಭೂಮಿಗಿಳಿದು ಬರ್ತಾನ? ಯಾಕೆ ಬರ್ತಾನಮ್ಮ? ಅದರ ಹಿಂದಿರುವ ದೈವಿ ಸಂಕಲ್ಪ ಏನು? ಈ ಪ್ರಶ್ನೆಗೆ ಉತ್ತರವನ್ನ ಬಹಳ ಸುಂದರವಾಗಿ ಭಗವಂತ ಎಂತನವ, ಅವ್ಯಜಃ ಅಪಿ ಸನ್ನವ್ಯಃ ಆತ್ಮ ಭೂತಾನಾಂ ಈಶ್ವರಃ ಅಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ಹೇ ಅರ್ಜುನ, ನೀನು ಚೆನ್ನಾಗಿ ತಿಳಿದುಕೋ, ನಾನು ಹೆಂಗದೇನೆ? ಜನ್ಮ ರಹಿತದೇನೆ. ನಾ ಹೆಂಗದೇನೆ? ಮತ್ತ ಅವ್ಯಯ ಸ್ವಭಾವವುಳ್ಳವನಾಗೇನಿ, ಪ್ರಾಣಿಗಳಿಗೆ ನಿಯಾಮಕನೂ ಆಗೇನಿ. ನನ್ನ ಪ್ರಕೃತಿಯನ್ನ ಆಶ್ರಯಿಸಿ ನನ್ನ ಮಾಯೆಯ ಮೂಲಕ ಅವತಾರವನ್ನ ನಾನು ಮಾಡ್ತೀನಿ. ಇದನ್ನ ನೀನು ಚೆನ್ನಾಗಿ ಅರಿತುಕೋ. ಹೇ ಅರ್ಜುನ, ಭಗವಂತನಾದ ನಾನು ಜನ್ಮ ಮರಣಾದಿ ವಿಕಾರವಿಲ್ಲದವನೆಂದು ನಿಜವೇ ನನ್ನ ಉಪಾಧಿ ರೂಪವಾಗಿರುವ ವಿಚಿತ್ರ ಶಕ್ತಿ ಸಮನ್ವಿತಯವಾದ ಅಘಟಿತ ಘಟನಾ ಪಟೀಯಸಿಯಾದ ಸತ್ವ ರಜಸ್ತಮೋ ರೂಪವಾದ ಮಾಯಾ ಪ್ರಕೃತಿಯನ್ನ ಚಿದಾಭಾಸ ಮಾರ್ಗದಿಂದ ವಶ ಮಾಡಿಕೊಂಡು ಅದರ ಪರಿಣಾಮ ವಿಶೇಷಗಳಿಂದ ದೇಹಧಾರಿಯಾಗಿರುವವನಂತೆ, ಅಂದ್ರ ಜನ್ಮ ತಾಳಿದವನಂತೆ ಪರದೃಷ್ಟಿಗೆ ಕಂಡು ನಾ ಬರ್ತೇನೆಪ್ಪ. ಇದನ್ನ ನೀ ತಿಳ್ಕೊ. ಉತ್ಪತ್ತಿ ಇಲ್ಲವಾದ್ದರಿಂದ ನನಗೇನಿಲ್ಲ, ಉತ್ಪತ್ತಿ ಸ್ಥಿತಿ ಲಯ ಯಾವುದು ನನ್ನಲ್ಲಿ ಇಲ್ಲ. ನಾ ಹೆಂಗದೇನೆ? ಅನಾದಿ ಸ್ವರೂಪ, ಅನಾದಿ ಅನಂತ ಸ್ವರೂಪ.
ಅದು ನನ್ನ ಸ್ವರೂಪ ಹೇಳಿಸಿಕೊಳ್ಳುವ ಮಾಯೆ ಪರಮಾತ್ಮನಾದ ನನಗೆ ಉಪಾಧಿ. ಆ ಮಾಯೆಯು ವ್ಯಾವಹಾರಿಕ ಸತ್ತ ಉಳ್ಳದ್ದಾಗಿದೆಯಲ್ಲ, ನಿತ್ಯವೆನಿಸಿಕೊಳ್ಳಿದೆಯಲ್ಲ. ಈ ಮಾಯೆಯಿಂದ ಪರಮಾತ್ಮನಾದ ನನಗೆ ಜಗತ್ಕಾರಣತ್ವವು ಸಂಭವಿಸಿದೆ. ನನ್ನ ಆಶ್ರಯ ಪಡೆಕೊಂಡು ಈ ಜಗತ್ತಿಯನ್ನ ಸೃಷ್ಟಿ ಮಾಡಿದೆಯಲ್ಲ, ಇದು ಮಾಯ. ನಾನು ಇರಲಾರದೆ ಅದಕ್ಕ ಏನು ಮಾಡುವ ವ್ಯವಹಾರ ಆ ಮಾಯೆಗೆ ಇಲ್ಲ. ನಾ ಹೆಂಗದೇನೆ ಶಕ್ತಿ ಉಳ್ಳಂತ ಸ್ವತಂತ್ರ ಇಲ್ಲ. ಅದಕ್ಕ ಮಾಯಾಪತಿಯಾದ ನನ್ನ ಇಚ್ಛೆಯಿಂದ ಪ್ರವರ್ತನೆ ಮಾಡ್ತದದು. ಯಾವುದು? ಆ ಮಾಯೆ ವಿಶುದ್ಧ ಸತ್ವ ರೂಪದಿಂದ ನನಗೇನಾಗಿದೆ? ಅದು ಉಪಾಧಿಯಾಗಿದೆ. ಯಾವುದು? ಅದು ಮಾಯೆ. ಈ ಮಾಯೋಪಾಧಿಯಿಂದ ಕೂಡಿದ ನಾನು ಸರ್ವಭೂತಗಳಿಗೂ ಈಶ್ವರನಾಗಿ ಪ್ರವರ್ತಿಸುತ್ತೇನೆ. ಅದಕ್ಕೆ ನೀನು ಚೆನ್ನಾಗಿ ಅದನ್ನ ಅರಿತುಕೋ. ಈ ಶುದ್ಧ ಸತ್ವ ಪ್ರಧಾನ ಮಾಯೆ ಎಂಬ ನಿತ್ಯ ದೇಹದಿಂದ ಪರಮಾತ್ಮನಾದ ನಾನು ಸೃಷ್ಟಿಯ ಆದಿ ಕಾಲದಲ್ಲಿ ಸೂರ್ಯನಿಗೂ ಕೂಡ ಈ ಆತ್ಮ ಉಪದೇಶವನ್ನ ನಾನು ಮಾಡಿದೆ. ಈಗ ನಿನಗೂ ಕೂಡ ಈ ದಿವ್ಯ ಯೋಗವನ್ನ ಉಪದೇಶ ಮಾಡಿದ್ನಲ್ಲ, ಸೃಷ್ಟಿಯ ಆದಿ ಕಾಲದಲ್ಲಿ ಉಪದೇಶಿಸಿದ್ದು ಅಹಂ ರೂಪದಿಂದ ನಾನು ಉಪದೇಶ ಮಾಡಿದ್ದೆ. ಅದು ಅಹಂ. ಎಲ್ಲರೂ ಕೂಡ ಅಹಂ ನಾನು ನಾನು ಅಂತ್ಯವೆಲ್ಲ ಈ ದೇಹದಲ್ಲಿದ್ದುಕೊಂಡು ಅಹಂ ನಾನು ನಾನು ಅಂತ್ಯವಲ್ಲ. ಆತ್ಮ ಸ್ವರೂಪಕ್ಕೆ ನಾನು ಅನ್ನುವ ಅಹಂ ಈ ದೇಹದಲ್ಲಿದ್ದುಕೊಂಡು ಅಹಂ ಅನ್ನುವ ಭಾವ ನಮ್ಮೆಲ್ಲರಿಗಿದೆಯಲ್ಲ, ಅದು ಪರಮಾತ್ಮನ ಭಾವ. ದೇಹ ನಮ್ದು ಅಲ್ಲ. ದೇಹ ಎಂದೆಂದು ನಮ್ದು ಆಗುವುದಿಲ್ಲ. ಇದು ಬಾಡಿಗೆ ಮನೆ. ಇಂಥ ಬಾಡಿಗೆ ಮನೆ ಇದಕ್ಕ ನಾನು ನಂದು ಅಂತ ನಾವು ಕುಂತೀವಂತ ಆ ಭಗವಂತನನ್ನ ಕಾಣಲಿಕ್ಕೆ ಆಗೋದಿಲ್ಲ. ಈಗ ನಿನಗೆ ಉಪದೇಶಿಸುವುದು ಏನೋ ಕೃಷ್ಣ ರೂಪದಿಂದ. ಭಗವಂತನು ಕೂಡ ನಮ್ಮಂತೆ ಪ್ರಕೃತಿಗೆ ಆಳಲ್ಲಂತವ. ಯಾವ? ಆತ್ಮ ಸ್ವರೂಪ, ನಮ್ಮ ನಿಮ್ಮೆಲ್ಲರ ಸ್ವರೂಪ. ಪ್ರಕೃತಿಯು ಅವನ ಆಳು. ಪ್ರಕೃತಿ ಏನಿದೆಯಲ್ಲ, ಈಗ ಸಿರಿವಂತನ ಆಳು ನಾವಾಗೆ ಬಂದಾಗ, ನಾವೇ ಸಿರಿವಂತರಾಗಿ ಬಂದಾಗ ನಾವೇನ್ ಮಾಡ್ತೇವೆ? ಬೇರೆ ಆಳುಗಳನ್ನ ಹಚ್ಚಿಕೊಂಡು ನಾವು ಹೊಲದಲ್ಲಿ ಹೇಗೆ ಕೆಲಸ ಮಾಡ್ತೇವಲ್ಲ, ಅದರಂತೆ ಮಾಯೆ ಏನಿದೆ ಅದು ನನ್ನ ಆಳು. ನಾನು ಹೇಳಿದಂತೆ ಕೆಲಸ ಮಾಡುವ ಆಳು. ಆದರೆ ಆ ಮಾಯೆಯ ಆಳು ನಾನಲ್ಲ. ತಿಳ್ಕೊ. ಪ್ರಸಿದ್ಧ ಚಿತ್ರಕಾರನಾದ ರವಿವರ್ಮನು ಕೂಡ ತನ್ನ ಚಿತ್ರಕಲಾದ್ವಾರ ಈ ವಿಷಯವನ್ನ ರೂಪಣೆ ಮಾಡ್ಯಾನ. ಅವನು ಬರೆದ ಒಂದು ಚಿತ್ರಪಟ ಇದೆಯಲ್ಲ, ಅದನ್ನ ಬಹುಶಃ ಎಲ್ಲರೂ ಕೂಡ ನೋಡಿರಬಹುದು. ಅದು ಶ್ರೀರಾಮನು ಅರಣ್ಯಕ್ಕೆ ಹೋಗಲಿತ್ತಿರುವ ಚಿತ್ರ. ಶ್ರೀರಾಮಚಂದ್ರ ದಶರಥ ಮಹಾರಾಜ ಪಟ್ಟಾಭಿಷೇಕ ಮಾಡಬೇಕು. ಕೈಗೆ ಮಂಥರ ಮಾಡಲು ಕೈಕೆಗೆ ವಿಷ ಬೀಜವನ್ನ ಬಿತ್ತಿದಾಗ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆದಾಗ ನೀನೋ ರಾಮನ ತಾಯಿಗೆ ದಾಸಿ ಆಗಬೇಕು ಅಂತ ವಿಷ ಬೀಜವನ್ನ ತುಂಬಿ ವರವನ್ನ ಕೇಳ್ತಾಳ ದಶರಥ ಮಹಾರಾಜನಿಗೆ. ನಿನ್ನ ಮಗನಾದ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ನನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕು ಅಂತ ವರವನ್ನ ಬೇಡಿದಾಗ, ಏನು ಮೋಸ ಮಾಡಿದೆ ನೀನು ಅಂತ ಏನ್ ಮಾಡಿದ? ಬಟವ್ಯಾನ್ ಹಿಡ್ಕೊಂಡು ಮಗ ಅಂತನ ದಶರಥ ಮಹಾರಾಜ 70 ವರ್ಷ ಆದ ನಂತರ ಮಕ್ಕಳನ್ನ ಪಡೆದ. ಆದರೂ ಕೂಡ ಮಗನ ಮೋಹದಲ್ಲಿ ಮಗನಿಗೆ ಮಾಡಬೇಕು ಈ ರಾಜ್ಯವನ್ನಂತೇಳಿ ಮಗ ಅಂತೇಳಿ ದೇಹವನ್ನು ದಶರಥ ಮಹಾರಾಜ ಬಿಟ್ಟಾಗ, ಮೊದಲು ಹೋಗುವಾಗ ಕೈಕಾದೇವಿ ನಿನ್ನ ತಂದೆಗೆ ಕೊಟ್ಟ ವರಗಳನ್ನ ಕೊಡುವ ಶಕ್ತಿ ನಿನ್ನ ತಂದೆಗೆ ಇಲ್ಲ ಅಂದಾಗ, ತಾಯೇ ಜಗನ್ಮಾತೆ ಕೈಕೇಯಿ, ನಮ್ಮ ವಂಶ ರಘುವಂಶ ಆಗಿಲ್ಲ.
ತಂದೆ ಮಾತಿ ಕೊಟ್ಟಾನಂದಾಗ ಮಕ್ಕಳು ನಡೆದುಕೊಳ್ಳುವ ನಮ್ಮ ಧರ್ಮ ಇದೆ. ಏ ತಾಯಿ, ನಾನು 14 ವರ್ಷ ವನವಾಸಕ್ಕೆ ಹೋಗ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ಪಟ್ಟಾಭಿಷೇಕ ಆಗ್ಬೇಕಾಗಿದೆ. ನನ್ನ ತಂದೆ ಇಲ್ಲದನಂತೇಳಿ ಶ್ರೀರಾಮಚಂದ್ರ ರಾಜ್ಯ ಪೋಷಕಗಳನ್ನ ಹುಟ್ಟುಕೊಂಡು ತಂದೆಗೆ ನಮಸ್ಕಾರ ಮಾಡಕ್ ಬಂದಾನ. ಕೈಗೆ ಹತ್ತಿರ ದಶರಥ ತಲೆ ಕಟ್ಟಿ ಮಲಗಿಕೊಂಡಾನ. ಏನಂತ ಕಾಯಿಗೆ, ನಿನ್ನ ತಂದೆಗೆ ನಾನು ಬೇಡಿದ ವರವನ್ನ ಕೊಡಲಾರ್ದಕ್ಕ ನಿನ್ನ ತಂದೆ ಇನ್ನ ಮಲಕೊಂಡಾನ, ಎತ್ತಿಲ್ಲ ಅಂತ ರಾಮನಿಗೆ ಶ್ರೀರಾಮಚಂದ್ರನಿಗೆ ಹೇಳ್ತಾಳ. ಅವಾಗಂದ, ನಿನ್ನ ವರ ಏನು? ನನ್ನ ತಂದೆ ನಡೆಸಿಕೊಟ್ಟಿಲ್ಲ ಅಂದ್ರೂ ಕೂಡ ಈ ಜಗನ್ಮಾತೆ ನಾನು ನಡೆಸಿಕೊಡುತ್ತೇನೆ, ಅದು ನಿನ್ನ ವರ ಏನು ಕೇಳು ಅಂತ ಕೇಳಿದಾಗ, ನೀನು ಪಟ್ಟಾಭಿಷೇಕ ಆಗಕೊಂಟಿಯಲ್ಲ, ನಿನಗೆ ಪಟ್ಟ ಮಾಡಕತ್ತಾರಲ್ಲ, ನೀನೇನ್ ಮಾಡಬೇಕು? 14 ವರ್ಷ ವನವಾಸಕ್ಕೆ ಹೋಗಬೇಕು. ನನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕು ಅಂದಾಗ, ತಾಯಿ ನಾನು ಹೋಗ್ತೇನೆ. ನನ್ನ ಭಾರವನ್ನ, ನನಗೆ ನನ್ನ ತಂದೆ ಹೊರಿಸಿದ ಭಾರವನ್ನ, ಈ ಲೋಕದ ರಾಜ್ಯ ನನ್ನ ತೆನೆ ಮೇಲೆ ಇರತಕ್ಕಂಥ ನನ್ನ ತಂದೆ ಹೇರಿದ್ನಲ್ಲ, ಆ ಭಾರವನ್ನ ನೀನು ಉಳಿಸಿದೆ ತಾಯಿ. ನಿನಗೆ ಅನೇಕ ತೀರ್ಥದಂಡ ನಮಸ್ಕಾರ ಮಾಡಿ ಕೊಡು. ನಾನು ಅರಣ್ಯಕ್ಕೆ ಹೋಗ್ತಾನೆ, 14 ವರ್ಷ ಪರ್ಯಂತರವಾಗಿ ಹೋಗ್ತೇನೆಂದಾಗ ತಾನು ಹುಟ್ಟಿರುವ ರಾಜ ಪೋಷಕಗಳನ್ನ, ಬಟ್ಟೆ ಬರೆಗಳನ್ನೆಲ್ಲ ಕಳೆದು ಶ್ರೀರಾಮಚಂದ್ರ ಕೈಕಾದೇವಿಯ ಕೈಯಿಂದ 4 ಬಟ್ಟೆಯನ್ನು ಇಷ್ಟುಕೊಂಡು ಅವುಗಳನ್ನ ಒಟ್ಟುಕೊಂಡು ಹೊರಟ. 14 ವರ್ಷ ವನವಾಸ ಹೊರಟ. ಯಾಕೆ ಹೊರಟ? ಅದರಂತೆ ಹೊರಟ ಚಿತ್ರವನ್ನ ಈ ಮನೆ ನೀವ ಚಿತ್ರಕಲಾದ್ವಾರ ರವಿವರ್ಮ ಪ್ರಕಟ ಮಾಡ್ಯಾನ. ಮುನಿ ವೇಷಧಾರಿಯಾದ ಶ್ರೀರಾಮಚಂದ್ರ ಮುಂದೆ ಮುಂದೆ ಹೋಗುತ್ತಿದ್ದಾನೆ. ಅವನ ಹೆಜ್ಜೆಯಲ್ಲಿ ಹೆಜ್ಜೆ ನಿಂತು ಬಂದು ಹಿಂದೆ ಹಿಂದೆ ಸೀತಾದೇವಿ ಕೂಡ ಯಾವಾಗ 14 ವರ್ಷ ಪರ್ಯಂತರವಾಗಿ ವನವಾಸಕ್ಕೆ ಹೋಗಬೇಕೆಂದ ತಕ್ಷಣವೇ ಹಾಗೆ ಶ್ರೀರಾಮಚಂದ್ರನ ಬೆನ್ನತ್ತಿ ಹೋಗ್ತಾಳೆ. ಸೀತಾದೇವಿ ಹಿಂದೆ, ಸೀತಾದೇವಿ ನಡೆದಂತೆ ಲಕ್ಷ್ಮಣ ನಡೆಕತ್ತನ ಆ ವನವಾಸಕ್ಕೆ ಹೋಗುವಾಗ. ಈ ಚಿತ್ರದೊಳಗ ಪರಮಾತ್ಮನಾದ ಶ್ರೀರಾಮನು ಸ್ವತಂತ್ರನೆಂತಲೂ, ಮಾಯೆಯಾದ ಸೀತೆಯು ರಾಮನ ಅಧೀನವೆಂತಲೂ, ಲಕ್ಷ್ಮಣನು ಜೀವನೆಂತಲೂ. ಜೀವನು ಪ್ರಕೃತಿಯ ಅಧೀನವಾಗಿ ನಡೆದನಲ್ಲ. ಜೀವನಾದ ಲಕ್ಷ್ಮಣನಿಗೆ ಪರಮಾತ್ಮನಾದ ರಾಮ ದರ್ಶನವಾಗಬೇಕಾದರೆ ಮಾಯಾವರಣ ತೊಲಗಬೇಕೆಂದ ಅರ್ಥ ಅಲ್ಲ. ಭಗವಂತ ಸ್ವತಂತ್ರವಾಗಿರುವುದರಿಂದ ಪ್ರಕೃತಿಯನ್ನ ಸ್ವಾಧೀನ ಮಾಡಿಕೊಂಡು ಲೀಲೆಯಿಂದ ಅವತಾರವನ್ನ ಪರಮಾತ್ಮ ಮಾಡ್ತಾನೆ. ಅದನ್ನೆಲ್ಲ ನೀನು ಚೆನ್ನಾಗಿ ತಿಳಿದುಕೋ. ಹೇ ಅರ್ಜುನ, ಇದನ್ನ ನೀನು ಚೆನ್ನಾಗಿ ಅರಿತುಕೊಂಡು ಇದನ್ನ ಚೆನ್ನಾಗಿ ತಿಳಿದುಕೊಂಡಾಗ ಮಾತ್ರ ನಿನಗೇನಾಗತ್ತಪ್ಪ, ಹಂತ ಜ್ಞಾನ, ಹಂತ ಆತ್ಮಸ್ವರೂಪ ನೀನು ತಿಳಿದುಕೊಳ್ಳಬೇಕು ಅರ್ಜುನ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಕತ್ತಾನ? ಉಪದೇಶವನ್ನ ಮಾಡಕತ್ತಾನ. ಅಜನು ಅವ್ಯಯಾತ್ಮನು ಆಗಿದ್ದರು, ಭೂತಗಳಿಗೆ ಈಶ್ವರನಾಗಿದ್ದರು, ನನ್ನ ಪ್ರಕೃತಿಯನ್ನ ಹಿಡಿತದಲ್ಲಿಟ್ಟುಕೊಂಡು ನನ್ನ ಮಾಯೆಯಿಂದ ಸಂಭವಿಸುತ್ತಿರುವೆನು. ಅದನ್ನೇನು ತಿಳ್ಕೊ ಅರ್ಜುನ. ನಾ ಯಾವುದರಿಂದ ಏನಕ್ಕೆ ನನ್ನದು ನೀ ತಿಳ್ಕೊ. ಅಜಹಾಪಿ ಜನ್ಮರಹಿತ ಅಪಿ ಸನ್, ನ ಹೆಂಗದನೆ ಅಜನಾಗಿದ್ದರು ಎಂದರೆ ಹುಟ್ಟಿಲ್ಲದವನಾದರು. ತಥಾ ಅವ್ಯಯ ಆತ್ಮ ಅಕ್ಷೀಣ ಜ್ಞಾನ ಶಕ್ತಿ ಸ್ವಭಾವ ಅಪಿ ಸನ್. ಅವ್ಯಯ ಆತ್ಮನಾಗಿದ್ದರು ಅಂದ್ರ ಜ್ಞಾನ ಶಕ್ತಿಯು ಸವೆದು ಹೋಗುವ ಸ್ವಭಾವದವನಲ್ಲವಾದರು ಹಾಗೂ ಭೂತಗಳ ತಥಾ ಭೂತಾನಾಂ ಬ್ರಹ್ಮಾದಿ ಸ್ತಂಭ ಪರ್ಯಂತಾನಾಂ ಈಶ್ವರ ಈಶನ
ಧೀರಃ ಅಪಿ ಸಂ ಪ್ರಕೃತಿಂ ಸ್ವಾಂ ಮಮ ವೈಷ್ಣವೀಂ ಮಾಯಾಂ ತ್ರಿಗುಣಾತ್ಮಿಕಾಂ. ಬ್ರಹ್ಮನ ಮೊದಲಾಗಿ ಸ್ಥಾವರದವರೆಗಿನ ಪ್ರಾಣಿಗಳದವನ ಈಶ್ವರನಾಗಿದ್ದರೂ ಕೂಡ ಅವುಗಳನ್ನ ಆಳುತ್ತಿರುವ ಸ್ವಭಾವನವನಾದರೂ ಕೂಡ ಯಸ್ಯಾವಶೇ ಸರ್ವಂ ಜಗತ್ ವರ್ತತೆ ಯಯಾ ಮೋಹಿತಂ ಸತ್ ಸ್ಪಷ್ಟಂ ಆತ್ಮಾನಂ ವಾಸುದೇವಂ ನ ಜಾನಾತಿ. ಸ್ವಕೀಯವಾದ ನನ್ನ ಪ್ರಕೃತಿಯನ್ನ, ಮೂರು ಗುಣಗಳ ವೈಷ್ಣವ ಮಾಯೆಯನ್ನ ಜಾನತಿ ನಾನು ತಿಳುತ್ತೇನೆ. ತಾಂ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ವಶೀಕೃತ್ಯ ಸಂಭವಾಮಿ ದೇಹವಾನ್ ಇವ. ಯಾವುದರ ವಶದಲ್ಲಿ ಜಗತ್ತೆಲ್ಲವೂ ಇರುತ್ತದೆಯೋ, ಯಾವುದರಿಂದ ಮೋಹಗೊಂಡು ನನ್ನ ಆತ್ಮನಾದ ವಾಸುದೇವನನ್ನ ಅರಿಯದೆ ಇರುವರೋ, ಭವಾಮಿ ಜಾತ ಇವ ಆತ್ಮ ಮಾಯಯ ಆತ್ಮನಃ ಮಾಯಯ ನ ಪರಮಾರ್ಥತಃ ಲೋಕವತ್. ನನ್ನ ಪ್ರಕೃತಿಯನ್ನ ಹಿಡಿದಿಟ್ಟುಕೊಂಡು ಅಂದ್ರೆ ನನ್ನ ವಶಪಡಿಸಿಕೊಂಡು ಹುಟ್ಟುವೆ. ನಾ ಏನ್ ಮಾಡ್ತೇನೆ? ನನ್ನ ಹಿಡಿತದಲ್ಲಿಟ್ಟುಕೊಂಡು ಆ ಮಾಯೆ ಎಲ್ಲವೂ ತನ್ನ ಹಿಡಿತದಲ್ಲಿ ಹುಟ್ಟುಕೊಳ್ತೇನಂತ ಪರಮಾತ್ಮ ಹೇಳಕತ್ತಾನ. ಅಂದ್ರ ದೇಹ ಉಳ್ಳವನಾದಂತೆ ಹುಟ್ಟಿದವನಂತೆ ಹಾಗೇನೆ ಖರೆ ಆತ್ಮ ಮಾಯೆಯಿಂದ ಅಂದ್ರ ನನ್ನ ಮಾಯೆಯಿಂದ ಹೊರತು ಮಿಕ್ಕ ಜನರಂತೆ ನಿಜವಾಗಿಯೂ ನಾನು ಹುಟ್ಟುವುದಿಲ್ಲ. ಇದು ನನ್ನ ನೀನು ಚೆನ್ನಾಗಿ ಹಿಡಿದುಕೋ ಅರ್ಜುನ. ಹೆಂಗಿದೆ ನನ್ನ ಎಲ್ಲವೂ ಕೂಡ ನನ್ನ ಹಿಡಿತದಲ್ಲಿ ನಾನು ಇಟ್ಟುಕೊಂಡೇನೆ. ಅದಕ್ಕ ಇದನ್ನ ನೀನು ವಿಚಾರ ಮಾಡಿ ತಿಳಿದುಕೊಂಡು ವ್ಯವಹಾರವನ್ನ ಮಾಡು. ತತ್ತು ಚ ಜನ್ಮ ತದಾ ಕಿಮರ್ಥಂ ಚ ಇತಿ ಉಚ್ಯತೆ. ಜನ್ಮವು ಆಗುವುದು ಯಾವಾಗ, ಮತ್ತ ಏತಕ್ಕಾಗಿ ಅಂದ್ರ ಅದನ್ನ ಭಗವಂತ ಹೇಳ್ತಾನೆ. ಅದಕ್ಕ ಅವ ಹೇಳುವ ಪ್ರಶ್ನೆಗೆ ಅರ್ಜುನ ಕೇಳಿದ್ದನ್ನ ನಾವು ಚೆನ್ನಾಗಿ ಅರಿತುಕೊಂಡು ನಾವೇನ್ ಮಾಡಬೇಕಾಗಿದೆ? ಈ ನಿಜವಾದ ಆತ್ಮ ಸ್ವರೂಪವನ್ನ ತಿಳಿದುಕೊಂಡು ಯಾವುದರಿಂದ ಏನಾಗಿದೆ ಅನ್ನುವುದನ್ನ ನಾವು ಅರಿತುಕೊಂಡು ಅದೇ ವ್ಯವಹಾರದೊಳಗ ನಾವು ವಿಚಾರವನ್ನ ಮಾಡಬೇಕು ಅಂತ. ನಾವು ಧನಂಜಯ ನಿಜವಾಗಿ ನಾನು ಅಜ ಅವ್ಯಯ ಹಾಗೂ ಸರ್ವ ನಿಯಂತಾರ ಅವಿಕೃತ ಪರಮ ವಸ್ತು ಅವಿದ್ಯಾ ಅಸ್ಮಿತಾದಿ ಕ್ಲೇಶಗಳಿಲ್ಲದ ನನ್ನಲ್ಲಿ ಯಾವ ಕ್ಲೇಶಗಳು ಇಲ್ಲ, ಎಲ್ಲ ಕ್ಲೇಶಗಳ ರಹಿತನಾಗೇನೆ. ಪುಣ್ಯ ಪಾಪ ಮಿಶ್ರ ಶುಭ ಶುಭ ಶುಭಾಶುಭ ಧರ್ಮ ಅಧರ್ಮ ಧರ್ಮ ಅಧರ್ಮ ಎಂಬ ವಿವಿಧ ವಾಸನೆಗಳ ಸೋಂಕಿಲ್ಲದ ಸರ್ವೇಶ್ವರ ನಾನು ಭಗವಂತ ಅಂತದ್ದನ್ನ ನಾಳೆಯ ದಿನದಲ್ಲಿ ನಾವೆಲ್ಲರೂ ಕೂಡ ಚಿಂತನ ಮಾಡುವುದಕ್ಕೆ ಎರಡು ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಶರಣಾರ್ಥಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶಿವಸ್ವರೂಪಿಗಳೇ.